ನನ್ನಿಂದ ಒಂದು 10 ಜನ ಬೆಳಿತಾರೆ ಅನ್ನೋದಾದ್ರೆ ನೀವು ಒಬ್ರೊಬ್ರು 10 ಜನ ಬೆಳೆಸಿ. ಆ 10 ಜನ 100, 1000, ಲಕ್ಷ, ಕೋಟಿಗಳಾಗಿ. ಒಂದು ಸ್ವಲ್ಪ ದಿನ ಬಿಟ್ಟು ನೋಡಿ, ಇಡೀ ಪ್ರಪಂಚನೇ ನಮ್ಮ ಸ್ನೇಹಿತರಾಗಿರ್ತಾರೆ. जिस तरह रुद्र ने हिमालय पर तांडव किया था, उसी तरह शंभू राजे दक्कन के गढ़ किलों पर राज करेंगे. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಹೈನ್ ಸಮಾಚಾರ ಯೂಟ್ಯೂಬರ್ ಮೈಸೂರ್ಗ. ನಿಮ್ಗೆ ಆಲ್ರೆಡಿ ತಮ್ಮನೇಲಿ ಗೊತ್ತಾಗಿರುತ್ತೆ ಯಾವ ವಿಚಾರದ ಬಗ್ಗೆ ಮಾತಾಡ್ಬಂದಿದ್ದ. ಚಾವಾ ಹಿಂದಿ ಮೂವಿ, ವಿಕ್ಕಿ ಕುಶಾಲ್ ಆ್ಯಂಡ್ ರಶ್ಮಿಕಾ ಮಂದಣ್ಣ ಅವರು ಆ್ಯಕ್ಟ್ ಮಾಡಿರೋ ಮೂವಿ ಆ್ಯಂಡ್ BGM ಬೈ AR ರೆಹಮಾನ್. ಸೊ ಮೇಯ್ನು ಫಿಲಮ್ ಬಗ್ಗೆ ಹೇಳ ಬಂದರೆ, ಫಿಲಮ್ ಸೂಪರಾಗಿದೆ, ಸಕ್ಕತ್ತಾಗಿದೆ. ನಮ್ಮ ಹಿಸ್ಟ್ರಿ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಈ ಥರ ಫಿಲಮ್ಸ್ಗಳು ಬರ್ತಾ ಇರಬೇಕು ಅಂದ್ಕೊಳ್ಳಿ. ಈಗ ನಾವು ಯಂಗ್ಸ್ಟರ್ಸ್ಗಳಿದ್ದೀವಿ ಗೊತ್ತಾ, ಅಷ್ಟಾಗಿ ನಾವುಗಳೆಲ್ಲ ಯಾರು ಹಿಸ್ಟ್ರಿಗಳ ಬಗ್ಗೆ ತಿಳ್ಕೊಳಕ್ಕೆ ಹೋಗಲ್ಲ ಆ್ಯಂಡ್ ಬುಕ್ಸ್ಗಳ ಬಗ್ಗೆ ನಾವು ಓದೋದೇ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ನಮ್ಮಂಥವ್ರು ಇರ್ತೀವಿ ಹಿಸ್ಟ್ರಿನ ರೆಸ್ಪೆಕ್ಟ್ ಕೊಡೋರು. ಆ ಥರ ಒಂದು ಮೂವೀಸ್ ಬಂದಾಗ ನಾವು ಹೋಗಿ ನೋಡೋರು. ಆ್ಯಕ್ಚುಲಿ ಮೂವಿ ಬಂದಾಗ ಮೀನ್ಸ್ ಈ ಮೂವಿನ ನಾನು ಹೋಗಿಲ್ಲ, ನಮ್ಮ ಅಣ್ಣ ಕರ್ಕೋಗಿದ್ದು. ಈ ಫಿಲಮ್ ಬಂದಿರೋದು ಗೊತ್ತಿಲ್ಲ ನನಗೆ. ಒನ್ ಆಫ್ ದ ಬೆಸ್ಟ್ ಮೂವಿ ಅಂದ್ಕೊಳ್ಳಿ. ಆ್ಯಂಡ್ ಅದೇ ಅಂತಾರಲ್ಲ, ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರ ಮಗಂದು ಮೂವಿ ಇದು. ಅವ್ರು ಸತ್ತ ಮೇಲೆ ಅವ್ರ ಮಗ ಹೆಂಗೆಲ್ಲ ರೂಲ್ ಮಾಡಿದ್ರು, ಹೇಗೆಲ್ಲ ಉಳಿಸ್ಕೊಂಡೋದ್ರು, ಹೇಗೆಲ್ಲ ಸ್ಟ್ರಗಲ್ ಪಟ್ಟಿದ್ರು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಮೂವಿ ಆಫ್ 2025 ಇನ್ ಸ್ಟಾರ್ಟಿಂಗ್ ಡೇಸ್. ಲಾಸ್ಟ್ ಇಯರು ಕೂಡ ಈ ಥರನೇ ಒಂದು 2024ಅಲ್ಲಿ ಒನ್ ಆಫ್ ದ ಬೆಸ್ಟ್ ಮೂವಿ ಬಂದಿತ್ತು. ಹಿಂದಿರೋ ತೆಲುಗುದೋ ಗೊತ್ತಿಲ್ಲ, ಯಾವುದು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅದು ಹಿಸ್ಟಾರಿಕಲ್ಲ, ಬಟ್ ಇಟ್ಸ್ ಲೈಕ್ ಹಿಸ್ಟ್ರಿನೇ. ಒಂದು ದೇವ್ರದ್ದು ಮೂವಿ, ದೇವ್ರ ನೇಮಲ್ಲಿರೋದು. ಇಷ್ಟಕ್ಕಿಂತ ಕ್ಲೂ ಬೇಕಾ? ಕಮೆಂಟ್ ಮಾಡಿ ತಿಳಿಸಿ. ಸೊ ಅದೇ ರೀತಿ ಈ ವರ್ಷವೂ ಕೂಡ ಫೆಬ್ರವರಿಲಿ ಒನ್ ಆಫ್ ದ ಬೆಸ್ಟ್ ಮೂವಿ ಬಂದಿದೆ. ಸೊ ನನಗೆ ಈ ಮೂವಿಲಿ 50-50 ಅನಿಸಿದ್ದು ಯಾವುದು ಅಂದರೆ BGM. ಎಲ್ಲ ಒಂದು ಕಡೆ ತುಂಬ ಇಷ್ಟ ಆಯಿತು. ಅದೊಂದೇ ಕೊಟ್ಟಿದ್ದಾರೆ, ಒಂದೇ ಟ್ಯೂನಿಂಗ್ಗೆ ಇಟ್ಟಿದ್ದಾರೆ ಫಸ್ಟಿಂದ ಸ್ಟಾರ್ಟಿಂಗ್ವರೆಗೂ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಇದನ್ನು ಹೇಳಿದ್ದು ನಮ್ಮಣ್ಣ, BGM ನನಗೆ ಇನ್ನೊಂದು ಸ್ವಲ್ಪ ಬೇಕಿತ್ತು ಅಂತ ನಮ್ಮಣ್ಣ ಅಂದರು. ಸೊ ಅದೇ ನನಗೆ ನಮ್ಮಣ್ಣ ಹೇಳಿದ್ರೆ ನನಗೂ ಅದೇ ಅನಿಸಿದ್ದು, ಇನ್ನೊಂದು ಸ್ವಲ್ಪ ಬೇಕಿತ್ತು ಅಂತ. ಬಿಕಾಸ್ ಒಂದೇ ಹೇಳಿದ್ದಾರೆ, ಬಟ್ ಆ ಒಂದೂ ತುಂಬ ಚೆನ್ನಾಗಿದೆ. ಆ್ಯಂಡ್ AR ರೆಹಮಾನ್ ಅವರು ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ವರ್ಕ್ ಕೂಡ ಸೂಪರ್. ಎಲ್ಲ ಆ್ಯಕ್ಟಿಂಗ್ನ ಸಖತ್ತಾಗಿ ಮಾಡಿದ್ದಾರೆ. ಸೂಪರ್ ಅಂದ್ಕೊಳ್ಳಿ. ಆ್ಯಕ್ಟಿಂಗ್ ಮಾತ್ರ ರಿಯಲಿಸ್ಟಿಕ್ಕಾಗಿ ಮೀನ್ಸ್ ನಾವು ಯಾವುದೇ ಒಂದು ಮೂವಿ ನೋಡಬೇಕಂದ್ರೂ ಬೇಸಿಕಲಿ ಈ ಥರ ಒಂದು ಹಿಸ್ಟ್ರಿ ಮೂವಿ ನೋಡಬೇಕಾದ್ರೂ ಅಲ್ಲಿ ನಾವು ನಡೀತಾ ಇರೋದ್ರ ಜೊತೆ ನಾವು ಕನೆಕ್ಟ್ ಆಗಿಬಿಡ್ಬೇಕು. ಇಲ್ಲ ಅಂದರೆ ಕನೆಕ್ಷನ್ ಸಿಗದೆ ಹೋದರೆ ಮೀನ್ಸ್ ನಮಗೇನು ಅನಿಸಲ್ಲ. ಬಟ್ ಈ ಮೂವಿ ಬೇಸಿಕಲಿ ನಾನು ತುಂಬ ಬೇಗ ಕನೆಕ್ಟ್ ಆದೆ, ಒಂಥರ ಫೀಲ್ ಪಟ್ಕೊಂಡೆ. ಆ್ಯಂಡ್ ಎಲ್ಲ ಥರನೂ ಮೀನ್ಸ್ ಇರಿಟೇಷನ್ ಫೀಲ್ ಆಯಿತು. ಫಿಲಮ್ ಇರಿಟೇಷನ್ ಅಲ್ಲ, ಅಲ್ಲಿ ಸೀನ್ಗಳಲ್ಲಿ ಇರಿಟೇಷನ್ನು. ಅಯ್ಯಯ್ಯಪ್ಪ ಅಬ್ಬಬ್ಬಬ್ಬ ಮೈ ಜುಮ್ ಅನ್ಸೋದು. ಬೇಸಿಕಲಿ ಈಗ ನಾವುಗಳೇ ಒಂದು ಸ್ಪೋರ್ಟ್ಸ್ ಪ್ಲೇಯರ್ ಆಗಿ ನಮಗೆ ಏನಾದ್ರು ಏಟ್ ಆದಾಗಲೇ ನಾವು ಎಷ್ಟು ನೋವು ಪಟ್ಟು ಯಪ್ಪ ನಮ್ಮ ಕೈಲಿ ಆಗೋಲ್ಲ, ಈಗ ಸದ್ಯಕ್ಕೆ ನೋವು ಕಮ್ಮಿ ಆಗೋರು ನಾವು ಮಾಡಲ್ಲ ಅಂತೀವಿ. ಬಟ್ ಆಗಿನವರು ಅವ್ರವ್ರ ವ್ಯಕ್ತಿತ್ವನ ಅವರಲ್ಲಿದ್ದಿದ್ದು ಮೀನ್ಸ್ ಆ ಒಂದು ಏನಂತಾರಲ್ಲ ರಿವೆಂಜ್ ಆಗಿರ್ಬೋದು, ಅವರಲ್ಲಿದ್ದಿದ್ದು ಪಾಯಿಂಟ್ ಆಫ್ ವ್ಯೂಗಳನ್ನ ಉಳಿಸ್ಕೊಳ್ಳೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಅವರೆಲ್ಲ ಅಷ್ಟು ತೊಂದರೆ ಕೊಟ್ಟರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ನಮ್ಮ ಹಿಸ್ಟ್ರಿನ ಉಳಿಸ್ಕೊಳ್ಳೋಕ್ಕೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇಷ್ಟು ಹೇಳಿದ್ಮೇಲೂ ನೀವು ನನ್ನ ರಿವ್ಯೂ ಕೇಳ್ಕೊಂಡು ಈ ಮೂವಿ ನೋಡಿಲ್ಲ ಅಂದರೆ ಏನು ಹೇಳೋದು, ಅಷ್ಟೇ. ತುಂಬ ಬೇರೆ ಹೇಳೋಂಥ ಒಂದೇ ಬೇಡ, ಹೋಗಿ ನೋಡಿರಿ. ಯಾವ್ಯಾವುದೋ ಮೂವೀಸ್ಗಳು ನೋಡ್ತೀವಿ ಅಂತ ಕೆಲ್ಸಕ್ಕೆ ಬಾರದೇ ಇರೋಂಥದ್ದು ನಾನೇ ಬೈಕತ್ತಾ ಇದ್ದೀನಿ. ಯಾವ್ಯಾವುದೋ ಫಿಲಮ್ ನೋಡಿದೆ ಇಂಗ್ಲೀಷ್ದಾಗಿ, ಯಾವ್ಯಾವುದೋ ಏನಕ್ಕೆ ಕ್ಯಾಪ್ಟನ್ ಅಮೇರಿಕಾ ಹೋಗಿ ನೋಡಿದೆ, ಏನು ಸಿಕ್ತು ಅದರಿಂದ? ಏನೂ ಸಿಗಲಿಲ್ಲ ಅಪ್ಪ. ಏನು ಒಂದು ಸೀನ್ ಇಷ್ಟ ಆಯಿತಾ? ಒಂದೇ ಸೀನ್ ಇಷ್ಟ ಆಯಿತು. ಬಟ್ ಇಲ್ಲಿ ಹೋಲ್ ಫಿಲಮ್ ಇಷ್ಟ ಆಯಿತು. ನಮ್ಮ ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಮತ್ತು ಈ ಫಿಲಮ್ಮು ಅಷ್ಟಾಗಿ ಎಲ್ಲರಿಗೂ ರೀಚ್ ಆಗಿಲ್ಲ. ಇದು ಸ್ವಲ್ಪ ರೀಚ್ ಔಟ್ ಮಾಡಬೇಕಿತ್ತು. ಆ್ಯಂಡ್ ಇನ್ನೊಂದು RDA ಮೀನ್ಸ್ ಹಿಂದಿ ರೈಟ್ಸು ಮೀನ್ಸ್ ಹಿಂದಿ ಮೂವಿ ಆದ್ದರಿಂದ ಹಿಂದಿಲೇ ಕೊಟ್ಟಿದ್ದಾರೆ. ಬಟ್ ಕನ್ನಡ ಮೀನ್ಸ್
ಅವ್ರವ್ರ ಸಫಿಷಿಯೆಂಟ್ ಲ್ಯಾಂಗ್ವೇಜಲ್ಲಿ ಇದ್ದಿದ್ರೆ ಇನ್ನೂ ಬೆಟರ್ ಆಗಿರೋದು. ಬಿಕಾಸ್ ಈ ಥರ ಒಂದು ಹಿಸ್ಟ್ರಿ ಮೂವಿ ಅಂತ ಬಂದಾಗ ನಮಗೆಲ್ಲ ನಮ್ಮ ಲ್ಯಾಂಗ್ವೇಜಲ್ಲಿ ಇದ್ರೇ ಒಂದೊಂದು ಸಲ ನಮ್ಗೆ ಅರ್ಥ ಆಗೋಲ್ಲ. ಅಂಥದ್ರಲ್ಲಿ ಹಿಂದಿ ಲ್ಯಾಂಗ್ವೇಜು ಅರ್ಥ ಆಗ್ಬಿಡುತ್ತಾ, ಸಿಕ್ಕಾಬಡೆ ಕಷ್ಟ ಆಯಿತು. ನಮ್ಮ ಅಣ್ಣ ನನಗೆ ಎಕ್ಸ್ಪ್ಲೈನ್ ಮಾಡಿದೆಲ್ಲ. ಆದ್ರೂ ಫೋನಲ್ಲಿ OTTಲಿ ಬಂದಾಗ ಯಾರು ನೋಡ್ತಾರೋ ಬಿಡ್ತಾರೋ ಫಸ್ಟ್ ಆ ಫಿಲ್ಮ್ ನಾನು ನೋಡ್ತೀನಿ. ಕೆಲವೊಂದು ಆಪ್ಷನ್ ಸಿಕ್ಕಿದ್ರೆ ಅದನ್ನು ಕೂಡ ಮಾಡ್ತೀನಿ, ಏನು ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ನೀವೇನಾದರೂ ನನ್ನ ರಿವ್ಯೂ ಕೇಳ್ಕೊಂಡು 50-50 ಮೈಂಡ್ ಸೆಟ್ಟಲ್ಲಿದ್ದರೆ ನಿಮಗೆ ಲಾಸ್. ಸುಮ್ಮನೆ ಹೋಗಿ ಈಗಲೇ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗ್ರಿ ಫಿಲಮ್ಗೆ. ಹೇಳ್ತೀನಿ, ನಿಮ್ಮ ಮಕ್ಳುಗಳಿಗೆ ತೋರಿಸ್ರಿ, ಹಿಸ್ಟ್ರಿ ಬಗ್ಗೆ ತಿಳಿಸ್ರಿ. ಎಲ್ಡರ್ಸ್ಗಳಿಗೆ ಗೊತ್ತಿರುತ್ತೆ, ದೊಡ್ಡವ್ರು ನೋಡ್ತಿರೋರು 35 to 50 years ಮೀನ್ಸ್ ವಾಟ್ ಎವರ್ 35 ಮೇಲಿರೋರು ಏಜ್ಗಳು, ದ 90s ಕಿಡ್. ನಿಮ್ಮೆಲ್ಲರಿಗೂ ಆಲ್ಮೋಸ್ಟ್ ಅವ್ರ ಹಿಸ್ಟ್ರಿ ಬಗ್ಗೆ ಗೊತ್ತಿರುತ್ತೆ. ಬಟ್ ವಿ ಆರ್ ದ 20s ಕಿಡ್, ನಮ್ಗಳಿಗೆ ಅಷ್ಟಾಗಿ ಗೊತ್ತಿಲ್ಲಪ್ಪ. ಅದ್ರ ಬಗ್ಗೆ ನಮಗೆ ಪೇಷನ್ಸ್ ಇಲ್ಲ. ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಈಗ ನಮ್ಮ ಮನೇಲಿ ಹೇಳ್ಬೋದು ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕು ಅಂತ. ಹಂಗಾಗಿ ಬರಲ್ಲ ಅಂದ್ಕೊಳ್ಳಿ. ಈಗೆಲ್ಲ ಅಷ್ಟರ ಕಡೆ ನಾವು ಟೈಮ್ ಕೊಡೋಕ್ಕೆ ಆಗೋಲ್ಲ. ಫಾರ್ ಎಕ್ಸಾಂಪಲ್ ಈಗಲೇ ನಿಮ್ಗೆ ಹೇಳ್ತೀನಿ ನೋಡಿ, ಇವತ್ತು ಇಂಡಿಯಾದವ್ರದ್ದು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಚಾಂಪಿಯನ್ ಟ್ರೋಫಿ ಫಸ್ಟ್ ಮ್ಯಾಚ್, ಆ ಕಡೆ ಗಮನ ಇದ್ದೀವಿ. ಆದಷ್ಟು ಬೇಗ ನಿಮಗೆ ವಿಡಿಯೋ ರಿವ್ಯೂ ಕೊಡಬೇಕಿದ್ರ ಬಗ್ಗೆ ಅಂತ ನಾನು ಮಾಡ್ತಾಯಿದ್ದೀನಿ ನೋಡಿ. ಸೊ ಆ ಕಡೆನೂ ಮೈಂಡ್ ಸೆಟ್ ಐತೆ, ಈ ಕಡೆನೂ ಮೈಂಡ್ ಸೆಟ್ ಐತೆ. ಸೊ ಈ ಥರ ಇರ್ಬೇಕಾದ್ರೆ ಎಲ್ಲಾಗುತ್ತೆ ಹೇಳಿ. ಸೊ ಈ ಥರ ಒಂದು ಮೈಂಡ್ ಸೆಟ್ ಇರೋ ಕಾಲ. ಅದಕ್ಕೆ ನಿಮ್ಮ ಮಕ್ಳುಗಳು ಹೋಗಿ ಕರ್ಕೊಂಡೋಗಿ ತೋರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್. ನೀವೇನಾರ ನನ್ನ ಚಾನಲ್ ಹೊಸಬರಾಗಿದ್ದರೆ ಮರಿದೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್.